ನಿಮಗೆ ಜಯವಾಗಲಿ ಕಂದಗಳರ್ಯಾ, ಮೇಲಕ್ಕೆ ಹೇಳುವಂತವರಾಗಿರಿ ಮಕ್ಕಳೇ. ಅಮ್ಮ ತಾಯಿ ಕಂದ ಮಾಳಿಂಗರಾಯ, ನಾವು ಇಬ್ಬರು ಅಣ್ಣ ತಮ್ಮರು ಅಡವಿ ಅರಣ್ಯದಲ್ಲಿ ಬೇಟೆಯಾಡಲಿ ಹೋಗಬೇಕೆಂದು ಇಚ್ಛೆ ಮಾಡಿದ್ದೇವೆ. ಅದಕ್ಕೆ ಸಂತೋಷದಿಂದ ಆಶೀರ್ವಾದ ಮಾಡಿ ಕಳಿಸು ತಾಯಿ. ಇಲ್ಲ ಮಕ್ಕಳೇ, ಇಲ್ಲ. ಅರಣ್ಯದಲ್ಲಿ ಹುಲಿ, ಕರಡಿ, ಸಿಂಹ, ಶಾರ್ದೂಲಗಳು ಬಹು ಇರುವವು. ನಿಮ್ಮನ್ನು ಬಿಟ್ಟು ನಾನು ಹೇಗೆ ಇರಲಿ ಮಕ್ಕಳೇ? ಅಮ್ಮ ತಾಯಿ, ಕಂದ ಜಕರ, ಯಾಕೆ ಭಯ ಪಡುತ್ತಿರುವಿ? ಹುಲಿಯ ಸಿಂಹ ಗರ್ಜನಕ್ಕೆ ಅಂಜು ಮಕ್ಕಳು ನಾವು ಅಲ್ಲಮ್ಮ. ತಮ್ಮ ಮಾಳಿಂಗರಾಯ ಹೇಳಿದಂತೆ ಮುತ್ತಿನ ಆವೃತ್ತಿಯನ್ನು ಮಾಡಿ ಕಳಿಸ್ಕೊಡಮ್ಮ ತಾಯಿ. ಇಲ್ಲ ಮಕ್ಕಳೇ, ಇಲ್ಲ. ಕಂದಗಳರ್ಯ, ಅರಣ್ಯದಲ್ಲಿ ನಿಮ್ಮ ಜೀವಕ್ಕೆ ಸಂಕಟ ಬಂದರೆ ಹೇಗೆ ಮಕ್ಕಳೇ, ಹೇಗೆ? ಅಮ್ಮ ತಾಯಿ, ಕಂದ ಮಾಳಿಂಗರಾಯ, ತಂದೆಗೆ ಕೊಟ್ಟಿರೋ ವಚನ ಪಾಲಿಸೋಗೋಸ್ಕರವಾಗಿ 1100 ಬೇಡರನ್ನ ಹೆಡಮರಕ್ಕೆ ಮುರಿದು ಅವರ ರುಂಡಗಳ ಚಂಡಾಡಿ ಅವರ ಎಲ್ಲ ರುಂಡಗಳಿಂದ ರುದ್ರಗಟ್ಟೆಯನ್ನು ಕಟ್ಟಿ ವರ್ಷಕ್ಕೊಮ್ಮೆ ಬರುವ ಭಾರತ ಹುಣ್ಣಿಮೆಯ ದಿವಸ ಅದರ ಮೇಲೆ ನಿತ್ತು ನುಡಿಯ ಮಾಡು ಮಕ್ಕಳಮ್ಮ. ಹೌದು ಕಂದ. ಅಣ್ಣ ಜಕ್ರಾಯ ಹೇಳಿದಂತೆ ಮುತ್ತಿನ ಆರತಿಯನ್ನು ಮಾಡಿ ಕಳಿಸಿಕೊಡಮ್ಮ, ನಾವು ಇನ್ನ ಹೋಗಿ ಬರುತ್ತೇವೆ. ಹೇ ಎನ್ನ ರಾಜ ರತ್ನದಂತೆ ಹೊಳಿತಿರುವ ಆ ಕಂದಗಳರ್ಯ ತಾಯಿ, ಈ ನಿಮ್ಮ ಚಿಕ್ಕ ಮಕ್ಕಳ ಚಕ್ಕ ನುಡಿಯನ್ನು ಕೇಳಿ ನನ್ನ ಮನಸ್ಸಿಗೆ ಬಹು ಸಂತೋಷ. ಕಂದಗಳರ್ಯ, ತಾಯಿ, ಈಗ ನಿಮಗೆ ಮುತ್ತಿನ ಆರುತಿ ಆದ್ರೆ ಮಾಡಿ ಕಳಿಸಿಕೊಡುತ್ತೇನೆ, ಕುಳಿತುಕೊಳ್ಳರಿ ಮಕ್ಕಳೇ. ಆಗಲಿ ತಾಯಿ. ಚಂದಾದ ಮುದ್ದಾದ ಮಕ್ಕಳಿಗೆ ಆರುತಿ ಬೆಳಗುವೆನ. ನಾಡೆಲ್ಲ ಸಾರುತ್ತಿರಲಿ, ನಾಡೆಲ್ಲ ಸಾರುತ್ತಿರಲಿ. ನಿಮ್ಮ ಹಿರಿಯಾಸೆ ಸೋನಾರ ಸೇತನು ನಿಮ್ಮನೆ ಕಾಪಾಡಲಿ. ನಿಮ್ಮ ಹಿರಿಯಾಸೆ ಸೋನಾರ ಸೇತನು ನಿಮ್ಮನೆ ಕಾಪಾಡಲಿ. ಮುತ್ತಿನ ಆರುತಿಯ ಮಕ್ಕಳಿಗೆ ಆರುತಿ ಬೆಳಗುವೆನ. ಚಂದ ಮಕ್ಕಳಿಗೆ ಬೆಳಗುವೆ ಆರುವೆನ. ಬೆಳಗುವೆ ಆರುತಿಯ. ನಿಮಗೆ ಆಶೀರ್ವಾದ ಇರ್ತದ ಮಕ್ಕಳೇ, ಮೇಲಕ್ಕೆ ಹೇಳುವಂತವರಾಗಿರಿ ಕಂದಗಳರ್ಯ.
ಕಂದಗಳರ ತಾಯಿ ಇನ್ನ ಮೇಲೆ ನಿಮಗೆ ಸದಾ ಜಯ ಇರ್ತದೆ ಮಕ್ಕಳೇ, ಹೋಗಿ ಬರುವಂತವರಾಗಿರಿ. ಆಗಲಿ ತಾಯಿ. ನಾನು ಗೋಲಗೆರೆ ಗುಡ್ಡದಲ್ಲಿ ಬಹು ದಿನಗಳವರೆಗೆ ತಪಸ್ಸು ಮಾಡುತ್ತಾ ಕುಳಿತುಕೊಂಡಿದ್ದೆ. ಹಗಲು 12 ವರ್ಷ, ಇರಳು 12 ವರ್ಷ, 24 ವರ್ಷ ತಪಸ್ಸು ಮಾಡುತ್ತಾ ಕುಳಿತುಕೊಂಡಿದ್ದೆ. ನನ್ನ ಭಕ್ತಿಗೆ ಶಂಕರನು ಪ್ರತ್ಯಕ್ಷನಾಗಲಿಲ್ಲ. ನನ್ನ ಭಕ್ತಿಯಲ್ಲಿ ಏನಾದರೂ ತಪ್ಪವಾಗಿದೆ? ಇಲ್ಲ. ನಾನು ಚಿಕ್ಕವನಿದ್ದಾಗ 3 ಲೋಕಕ್ಕೆ ಮೀರಿದ ಕ್ವಾಣೇಶ್ವರ ದೈತ್ಯನ ಮರ್ದನ ಮಾಡಿದವನು ನಾನು. ವನದೇವತೆ ಸಂಹಾರ ಮಾಡಿದವನು ನಾನು. ಭಾಗ್ಯಮಕ್ಕಾಸುರನ ಹೊಡೆದವನು ನಾನು. ಶಂಕರ ಬೇಗನೆ ಬಾ, ಶಂಕರ ಬೇಗನೆ ಬಾ, ನನ್ನ ಭಕ್ತಿಗೆ ಪ್ರತ್ಯಕ್ಷನಾಗು. ಶಂಕರ, ನೀನು ಪ್ರತ್ಯಕ್ಷನಾಗದಿದ್ದರೆ ಇದೇ ನಿನ್ನ ಈ ಗೋಲಗೆರೆ ಗುಡ್ಡದ ಲಿಂಗಕ್ಕೆ ಹಣೆಯನ್ನು ಹೊಡೆದು ಪ್ರಾಣವನ ಕೊಡ್ತೇನೆ. ವೀರಣ್ಣ, ನಮೋ ದೇವ. ತಥಾಸ್ತು ವೀರಣ್ಣ, ತಥಾಸ್ತು. ವೀರಣ್ಣ, ನನಗೆ ಕರೆದ ಕಾರಣವೇನು? ನಿನಗೆ ಬಂದ ಕಷ್ಟ ಏನು ವೀರಣ್ಣ? ಈ ಶಂಕರನ ಕಟಕರನ್ನು ತಿಳಿದೆಯಾ? ಭಕ್ತರ ಭಕ್ತಿಗೆ ಮೆಚ್ಚಿ ಬರುವ ಗಿರಿಜಾರಮಣ. ಗಿರಿಜಾದಾರ, ನೀವು ಕಟಿಕನಲ್ಲ ಶಂಕರ, ಕಟುಕನಲ್ಲ. ಭಕ್ತರ ಭಕ್ತಿಗೆ ಮೆಚ್ಚಿ ಬರುವ ಗಿರಿಜಾರಮಣನು ನೀವು. ಶಂಕರ, ನಾನೊಂದು ವರವನ್ನೇ ಕೇಳ್ತೀವಿ, ದಯಪಾಲಿಸು. ವೀರಣ್ಣ, ಏನು ಬೇಡ್ತಿ ಬೇಡದಿಲ್ಲ, ನಿನಗೆ ದಯಪಾಲಿಸುತ್ತೇನೆ ವೀರಣ್ಣ. ದೇವಾ, ನನಗೆ ಒಂದು ಶಿಷ್ಯವನ್ನ ದಯಪಾಲಿಸು ದೇವ, ಶಿಷ್ಯನ ದಯಪಾಲಿಸು. ಅವನು ನನ್ನ ಭಕ್ತಿ ಅಜರಾಮರವಾಗಿ ಮಾಡಬೇಕು. ಅವನ ಕೀರ್ತಿ ಜಗತ್ತಿನಲ್ಲಿ ಜೈಬೇರಿ ಹೊಡಿಬೇಕು. ಅಂಥ ಶಿಷ್ಯನ ದಯಪಾಲಿಸು ದೇವ. ತಥಾಸ್ತು ವೀರಣ್ಣ. ವೀರಣ್ಣ, ನೀನು ಹೀಗೆ ಮಾಡು. ರೋಣದ ಭೂಮಿಯಲ್ಲಿ ಚಿಗರಿಯಾಗಿ ಕುಳಿತಿರು. ಅಲ್ಲಿ ಇಬ್ಬರು ಅಣ್ಣ ತಮ್ಮರು ಬೇಟೆಯಾಡಲು ಬರುತ್ತಾರೆ. ಅವ್ರ ಹೆಸರು ಜಗ್ರಾಯ ಮತ್ತು ಮಾಳಿಂಗರಾಯ. ನೀನು ಮುಂದೆ ಓಡ್ತಾ ಇರು, ನೀನು ಹಿಂಬಲೆ ಬರುತ್ತಾ ಇರ್ತಾರೆ. ಪಾತಾಳ ರೋಣದ ಕೆರೆಯಲ್ಲಿ ನೀನು ಐಕಾಗು, ಪಾತಾಳದಲ್ಲಿ ನೀನು ಬಿಟ್ಟು ಕೊಡ್ತಾರೆ ಮಾಳಿಂಗರಾಯ. ಅವನೇ ನಿನ್ನ ಯೋಗ್ಯ ಶಿಷ್ಯ. ಆಗಲಿ ದೇವ, ನಿಮ್ಮ ಹೇಳಿಕೆಯ ಪ್ರಕಾರ ನಾನು ರೋಣದ ಭೂಮಿಯಲ್ಲಿ ಹೋಗಿ ಎಕ್ಕೆಯ ಗಿಡದ ಬಲ್ಲಿ ಎಕ್ಕೆಯ ಗಿಡದ ಬುಡಕ್ಕೆ ಚಿಗರಿಯಾಗಿ ಕುಳಿತಿರುತ್ತೇನೆ. ನಾನು ಇನ್ನು ಬರುತ್ತೇನು ಗುರುದೇವ. ನಿನಗೆ ಜಯವಾಗಲಿ, ಹೋಗ್ಬಾ ವೀರಣ್ಣ.
ಝಕ್ಕರಾಯ ತಮ್ಮ ಮಹಾಲಿಂಗರಾಯ ಮನೆಯಲ್ಲಿ ತಾಯಿ ಆಶೀರ್ವಾದ ಪಡೆದಂತೆ ಆಯ್ತು. ಎನ್ನ ಮೇಲೆ ಬೇಟೆಯಾಡಲು ಹೋಗಲು ನಡೆಯೋಣ ಝಕ್ಕರಾಯ. ಹೌದು ತಮ್ಮ ಮಹಾಲಿಂಗರಾಯ, ತಾಯಿ ಆಶೀರ್ವಾದ ಪಡೆದಂತೆ ಆಯ್ತು. ಹೌದು ಅಣ್ಣ, ನಿನ್ನ ಮೇಲೆ ಬೇಟೆ ಆಡಲು ಹೋಗ ನಡೆಯುತ್ತಮ್ಮ ಮಹಾಲಿಂಗರಾಯ. ಹಾಗಲೇ ನಡೆಯೋಣ. ಈಗ ನಾವು ಡ್ರೋಣದ ಭೂಮಿಗೆ ಬಂದಂತೆ ಆಯ್ತು. ಹೌದು ಅಣ್ಣ, ನನ್ನ ಮೇಲೆ ಸಂತೋಷದಿಂದ ಬೇಟೆಯಾಡಲು ನಡೆತಮ್ಮ ಮಹಾಲಿಂಗರಾಯ. ಹೌದು ಅಣ್ಣ. ಅಣ್ಣ, ಈ ಡೋಣದ ಭೂಮಿಯಲ್ಲಿ ಗೊಟ್ಟುಗಾಡು ಗಿಡ ಗಂಟೆ ಎಷ್ಟು ಅಡಲ ಹಂಬವಾಗಿ ಕಾಣುತ್ತದೆ ಅಣ್ಣ. ಇದೇ ಭೂಮಿಯಲ್ಲಿ ಬೇಟೆಯಾಡಲು ಹೋಗಲು ನಡೆಯೋಣ ಝಕ್ಕರಾಯ. ನಡೆತಮ್ಮ ಮಹಾಲಿಂಗರಾಯ. ತಮ್ಮ ಮಹಾಲಿಂಗರಾಯ, ಅಣ್ಣ ಈ ಗುಡ್ಡಗಾಡಿನಲ್ಲಿ ಹೀಗೆ ಆಗುತ್ತಿರುವುದು ಅದು ಏನು ಅಣ್ಣ? ತಮ್ಮ ಮಹಾಲಿಂಗರಾಯ, ಅಣ್ಣ ಹುಲಿಯ ಸಿಂಹ ಗರ್ಜನಕ್ಕೆ ಅಂಜು ಮಕ್ಕಳು ನಾವು ಅಲ್ಲ. ಹೌದು ಅಣ್ಣ. ಆದ್ರೆ ಈ ಎಕ್ಕಿಯ ಗಿಡದ ಬುಡದಲ್ಲಿ ಚಿಗುರಿ ಕುಳಿತಿರುವುದು, ಈ ಚಿಗುರಿಯ ನೋಡಿದ ತಕ್ಷಣ ನನಗೆ ಭಯ ಹುಟ್ಟಿದಂತೆ ಆಯ್ತು. ಬೇಡ ತಮ್ಮ ಬೇಡ, ಈ ಚಿಗುರಿಗೆ ಹೊಡೆಯೋದು ಬೇಡ. ತಿರುಗಿ ಮನಿಗಾದ್ರೂ ಹೋಗ ನಡೆತಮ್ಮ ಮಹಾಲಿಂಗರಾಯ. ಅಣ್ಣ ಝಕ್ಕರಾಯ, ತಮ್ಮ ಮಹಾಲಿಂಗರಾಯ, ನೀ ಯಾಕೆ ಭಯ ಪಡಿತೀಯಣ್ಣ? ಈ ಚಗರಿಗೆ ನಾನು ಬೆನ್ನ ಹತ್ತಿ ಹಿಡಿಯುತ್ತೇನೆ ಅಣ್ಣ ಝಕ್ಕರಾಯ. ತಮ್ಮ ಮಹಾಲಿಂಗರಾಯ, ಸ್ವಲ್ಪ ಧೈರ್ಯ ತಾಳು ಅಣ್ಣ, ಧೈರ್ಯ ತಾಳು. ಈ ಚಗರಿಗೆ ನಾನು ಬೆನ್ನ ಹತ್ತಿ ಹಿಡಿಯುತ್ತೇನೆ. ತಮ್ಮ ಮಹಾಲಿಂಗರಾಯ, ಅಣ್ಣ ಬೇಡ ತಮ್ಮ ಬೇಡ, ಈ ಚಿಗುರಿಗೆ ಬೆನ್ನತ್ತಿ ಹೊಡೆಯೋದು ಬೇಡ. ತಿರುಗಿ ಮನೆಗಾದ್ರೂ ಹೋಗ ನಡೆತಮ್ಮ ಮಹಾಲಿಂಗರಾಯ. ಅಣ್ಣ ಧೈರ್ಯ ತಾಳು ಅಣ್ಣ, ಹೊಡೆಯುತ್ತೀನಿ ಬಾನು, ಹಿಡಿಯುತ್ತೀನಿ ಚಿಗುರಿಯನ್ನು. ತಮ್ಮ ತಮ್ಮ ಮಹಾಲಿಂಗರಾಯ, ತಮ್ಮ ಮಹಾಲಿಂಗರಾಯ, ಆರಣದಲ್ಲಿ ಚಿಗುರಿಯ ಬೆನ್ನತ್ತಿ ಮಹಾಯಾಗಿ ಹೋದಿಯ. ಮನೆಯಲ್ಲಿ ತಾಯಿ ಮಾತ ಮೀರಿ ಬಂದ ಸಮಯದಲ್ಲಿ ಕೆರೆಯಲ್ಲಿ ಮಾಯಾಗಿ ಹೋದಿಯ. ತಮ್ಮ ಮಹಾಲಿಂಗರಾಯ, ಅವರಿಬ್ಬರ ಅಣ್ಣ ತಮ್ಮರು ಅಗಲಿದಂತೆ ನೀನಾದ್ರೂ ಅಗಲಿ ಹೋದಿಯ. ತಂದೆ ಹಾಗೂ
ಚಿಕ್ಕಪ್ಪನವರು ಹೀಗೆ ಆಗಲಿ ಹೋದರು. ಆಡಿನ ಮಳೆಯಂತೆ ಜೋಡಿ ಬರಣ್ಣ ತಮರುವಾಗಲುವ ಸಮಯ ಬಂತು ತಮ್ಮ ಬಂತು. ಎತ್ತ ಬಂದ ಸಮಯದಲ್ಲಿ ಹತ್ತ ಬಡದಂತೆ ಆಯ್ತು ತಮ್ಮ, ಹತ್ತ ಬಡದಂತೆ. ತಮ್ಮ ಮಾಳಿಂಗರಾಯ ಅರಣ್ಯದಲ್ಲಿ ದುಃಖ ಮಾಡುತ್ತಾ ಕುಳಿತರೆ ನನಗೆ ಯಾರು ಕೇಳೋರು ತಮ್ಮ, ತಮ್ಮ ಮಾಳಿಂಗರಾಯ. ಈ ವಿಷಯವನ್ನು ನಾನು ಮನೆಗೆ ಹೋಗಿ ತಾಯಿಗೆ ತಿಳಿಸುತ್ತೇನೆ. ಪರದೇಶಿಯಾದೆ ನಾನು ಪರದೇಶಿಯಾದೆ, ಪರದೇಶಿಯಾದೆ ನಾನು ಪರದೇಶಿಯಾದೆ. ಮಾಳಿಂಗರಾಯ ಪರದೇಶಿಯಾದೆ ನಾನು ಪರದೇಶಿಯಾದೆ ನಾನು ತಮ್ಮನನ್ನಾಗಲಿ, ಪರದೇಶಿಯಾದೆ ನಾನು ಪರದೇಶಿಯಾದೆ, ಪರದೇಶಿಯಾದೆ ನಾನು ಪರದೇಶಿಯಾದೆ. ಪರದೇಶಿಯಾದೆ ನಾನು ಪರದೇಶಿಯಾದೆ ನಾನು ತಮ್ಮನನ್ನಾಗಲೇ, ಪರದೇಶಿಯಾದೆ ನಾನು ಪರದೇಶಿಯಾದೆ, ಪರದೇಶಿಯಾದೆ ನಾನು ಪರದೇಶಿಯಾದೆ. ಪರದೇಶಿಯಾದೆ ಪರದೇಶಿಯಾದೆ ನಾನು ತಮ್ಮನನ್ನಾಗಲೇ, ಪರದೇಶಿಯಾದೆ ನಾನು ಪರದೇಶಿಯಾದೆ, ಪರದೇಶಿಯಾದೆ ನಾನು ಪರದೇಶಿಯಾದೆ. ಹಾ, ಇದು ಏನು ವಿಚಿತ್ರ? ಅರಣ್ಯಕ್ಕೆ ಬೇಟೆ ಆಡಲು ಹೋದ ಮಕ್ಕಳು ಇನ್ನೂ ಏಕೆ ಬರಲಿಲ್ಲ? ನಾನು ಸ್ವಲ್ಪ ಹೊರಗೆ ಹೋಗಿ ನೋಡುತ್ತೇನೆ. ಆ ಕಂದ ಜಕರಾಯ ಒಬ್ಬನೇ ಬರು ಹತ್ತಿದನಲ್ಲ, ನಾನು ಸ್ವಲ್ಪ ಸಮೀಪಕ್ಕೆ ಹೋಗಿ ನೋಡಬೇಕು. ಕಂದ ಜಕರಾಯ, ಅಮ್ಮ ತಾಯಿ, ಏನಾಗಿದೆ ಮಗು? ಏನೆಂದು ಹೇಳಲಿ ತಾಯಿ, ಏನೆಂದು ಹೇಳಲಿ? ಏನಾಗಿದೆ ಕಂದ, ಏನಾಗಿದೆ? ತಮ್ಮ ಮಾಳಿಂಗರಾಯ ಕೆರೆಯಲ್ಲಿ ಮಾಯವಾದ ತಾಯಿ. ಅಯ್ಯೋ ಶಿವ ಶಿವ, ತಮ್ಮ ತಮ್ಮ ಎಂದು ಕೂಗಿದ್ರು ತಮ್ಮ ನನ್ನ ಜೊತೆ ಮಾತನಾಡಲಿಲ್ಲ ತಾಯಿ. ಕಂದ ಜಕರಾಯ, ಏನ ಹೇಳತಿ ಮಗು, ಏನ ತಾಯಿ ಚಿಗುರಿಯ ಬೆನ್ನತ್ತಿ ತಮ್ಮ ಮಾಳಿಂಗರಾಯ ಮಾಯವಾದ ತಾಯಿ. ಮಗನೇ ಮಾಳೇಶ, ತಮ್ಮನ ಕಳೆದುಕೊಂಡು ನಾನು ಪರದೇಶಿಯಾದೆ ತಾಯಿ. ಮಕ್ಕಳೇ, ನಿಮಗೆ ಬ್ಯಾಟಿ ಆಡಲು ಅರಣ್ಯಕ್ಕೆ ಹೋಗಬೇಡಂತ ಹೇಳಿದ ಮಕ್ಕಳೇ, ಹೋಗಬೇಡಂತ ಹೇಳಿದೆ. ಆದರೂ ಅರಣ್ಯದಲ್ಲಿ ಬ್ಯಾಟಿ ಆಡಲು ಹೋದಿರಿ. ಮಗು ಮಾಳಿಂಗರಾಯನನ್ನು ಎಲ್ಲಿ ಬಿಟ್ಟು ಬಂದ
ಕಂದ ಜಕರಾಯ ತಾಯಿ ಮಗು ಮಾಳಿಂಗರಾಯನನ್ನು ಎಲ್ಲಿ ಹುಡುಕಲಿ ಕಂದ, ಎಲ್ಲಿ ಹುಡುಕಲಿ? ಓ ಶಿವ, ತಮ್ಮ ಮಾಳಿಂಗರಾಯ ಮಗನೇ ಮಾಳೇಶ, ನಿನ್ನನ್ನು ಎಲ್ಲಿ ಹುಡುಕಲಿ ಕಂದ, ಎಲ್ಲಿ ಹುಡುಕಲಿ? ತಾಯಿ ಮಾಳೇಶ, ಅರಣ್ಯದಲ್ಲಿ ನೀನು ಒಂದು ವೇಳೆ ಅಮ್ಮ ಎಂದು ಕೂಗಿದೆ, ತಾಯಿ ನಿನ್ನನ್ನು ಯಾರು ಕಾಪಾಡವರು ಕಂದ ಮಾಳೇಶ? ತಮ್ಮ ಮಾಳಿಂಗರಾಯ ಜಕರಾಯ, ತಾಯಿ ತಮ್ಮನನ್ನಾಗಲಿ ಮಗನೇ ಮಾಳೇಶ, ಬೇಗನೆ ಮನೆ ಕಡೆ ಬರುವಂತವನಾಗು ಮಗು, ಬೇಗನೆ ಬರುವಂತವನಾಗು. ನಿನ್ನ ಮುಖ ಎಂತ ನನ್ನ ದೈವ, ತೋರು ನಿನ್ನ ಮುಖ ಎಂತ ನನ್ನ ದೈವ. ಕಾಟಿಗೋದ ಮಗ ಮರಳಿ ಬರಲಿಲ್ಲ, ಇದು ಎಂತ ನನ್ನ ದೈವ, ಇದು ಎಂತ ನನ್ನ ದೈವ. ಮಹಾತಾಯಿ ಮಗು ಮಾಳಿಂಗರಾಯನನ್ನ ಎಲ್ಲ ಹುಡುಕಲಿ ಕಂದ. ಹಾಲು ಅರಿಯತೀನಿ ಚಾಲ ಪರಿಯತೀನಿ ಬೇಗ ಬಾರು ಮಗನೇ. ಹಾಲು ಅರಿಯತೀನಿ ಚಾಲ ಪರಿಯತೀನಿ ಬೇಗ ಬಾರು ಮಗನೇ. ಹಡದ ತಾಯಿ ಕೆಟ್ಟ ಪಡದ ತಾಯಿನೇ ಶ್ರೇಷ್ಠ ತಿಳಿಯೋ ಮಗನೇ, ನೀನು ಶ್ರೇಷ್ಠ ತಿಳಿಯೋ ಮಗನೇ. ಬಾರು ಮಾಳಣ ತೋರು ನಿನ್ನ ಮುಖ ಎಂತ ನನ್ನ ದೈವ. ಬಾರು ಮಾಳಣ ತೋರು ನಿನ್ನ ಮುಖ ಎಂತ ನನ್ನ ದೈವ. ಕಾಟಿಗೋದ ಮಗ ಮರಳಿ ಬರಲಿಲ್ಲ, ಇದು ಎಂತ ನನ್ನ ದೈವ ಮಗನೇ, ಇದು ಎಂತ ನನ್ನ ದೈವ, ಇದು ಎಂತ ನನ್ನ ದೈವ, ಇದು ಎಂತ ನನ್ನ ದೈವ. ಕಂದ ಜಕರಾಯ, ಮಹಾತಾಯಿ ಮಗು ಮಾಳಿಂಗರಾಯ, ಗುರು ಸುನಾರ ಸಿದ್ಧನೆ ಕಾಪಾಡಲಿ ಮಗು, ಕಾಪಾಡಲಿ ಮಹಾತಾಯಿ ಮಗನೇ ಮಾಳೇಶ. ಗುರುವೇ ಸುನಾರ ಸಿದ್ಧ, ಮಗು ಮಾಳಿಂಗರಾಯನನ್ನ ಕಾಯುವಾರ ನಿಲ್ಲದು ತಂದೆ. ಕಂದ ಜಕರಾಯ, ಮಹಾತಾಯಿ ಮಗು ಮಾಳಿಂಗರಾಯನನ್ನು ಗುರು ಸೋನಾರ ಸಿದ್ಧನೆ ಕಾಪಾಡಲಿ ಕಂದ. ಹೌದು ತಾಯಿ ಮಗನೇ ಮಾಳೇಶ. ಓಹೋ, ನಾನು ಚಿಗರಿ ಎಂದು ಭಾವಿಸಿ ಓಡಿ ಬಂದೆ. ತಾವು ಯಾರು? ಬೀರಣ್ಣ, ನೀನು ಚಿಗರಿ ಎಂದು ಬೆನ್ನು ಹತ್ತಿ ಬಂದೀಯಾ? ಬೀರಣ್ಣ ಮಾಳಣ್ಣ, ನಾನು ಚಿಗರಿ ಅಲ್ಲ, ಬೀರಣ್ಣ ಇರುತ್ತೇನೆ. ಬೀರಣ್ಣ? ಏಕೆ ಬೀರಣ್ಣ? ನನ್ನ ಸಲುವಾಗಿ ಚಿಗರಿ ರೂಪವು ಏಕೆ ಧಾರಣ ಮಾಡಿರುವಿರಿ? ಮಾಳಣ್ಣ, ನಾನು ಬಹುದಿನಗಳವರೆಗೆ ಗೋಲಗೆರೆ ಗುಡ್ಡದಲ್ಲಿ ತಪಸ್ಸು ಮಾಡುತ್ತಾ ಕುಳಿತುಕೊಂಡಿದ್ದೆ. ಆಗ ಶಂಕರನು ವರವನ್ನ ಕೇಳಿದ್ದೆ. ಗುರು ಹೇಳಿದಂತೆ ನೀನು ಶಿಷ್ಯನಾದೆ, ನಾನು ಗುರುವನಾದೆ. ಗುರುದೇವ, ನಾನು ಚಿಗರಿ ಎಂದು ಓಡಿಸಿ ಭಾವಿಸಿ ಬಂದು ನಿಮ್ಮ ಮೇಲೆ ಬಾಣ ಹೊಡೆದು ತಪ್ಪು ಹೋಯಿತು. ಇದಕ್ಕೆ ಕ್ಷಮೆ ಮಾಡಬೇಕು ಗುರುದೇವ. ಗುರುದೇವ, ಇನ್ನು ಮುಂದೆ ನಿಮ್ಮ ಇಚ್ಛೆ ಏನಿರುವುದು ಈ ಶಿಷ್ಯನ ಮುಂದೆ ತಿಳಿಸಬೇಕು ಗುರುದೇವ. ಮಾಳಣ್ಣ, ಹೇಳುತ್ತೇನೆ, ಚಿತ್ತಿಟ್ಟು ಕೇಳು.
ಮಾಳಣ್ಣ, ಹೇಳ್ತೇನೆ ಚಿತ್ತಿಟ್ಟು ಕೇಳು. ನನ್ನನ್ನು ಹೂವಿನ ದುರಡಿಯಲ್ಲಿ ಕೂಡಿಸಿಕೊಂಡು ನಿನ್ನ ತಲೆಯ ಮೇಲೆ ಹೊತ್ತಿಕೊಂಡು ಪಾತಾಳ ಲೋಕ ಬಿಟ್ಟು ಭೂಲೋಕಕ್ಕೆ ಹೋಗಬೇಕು. ಬಲಕ್ಕೆ ಗಂಗೆ ಹರಿತಿರುವುದು, ಎಡಕ್ಕೆ ಊರು ಇರುವುದು, ಮಧ್ಯದಲ್ಲಿ ಬನ್ನಿ ಮಹಾಂಕಾಳಿ ಗಿಡ ಇರುವುದು. ಆ ಗಿಡದ ತೆಳಗೆ 3 ಕಣ್ಣಿನ ಹುತ್ತ ಇರುವುದು. ಅದೇ ಸ್ಥಾನದಲ್ಲಿ ನನ್ನನ್ನು ಇಟ್ಟು ಸೇವೆ ಮಾಡುತ್ತಾ ಕಾಲ ಕಳಿ. ಮಳಿಂಗರಾಯ, ನನ್ನ ಸೇವೆ ಮಾಡುತ್ತಾ ನೀನು ಕಾಲ ಕಳಿ. ನಿನಗೆ ಒಳ್ಳೆಯದಾಗುವುದು ಮಳಿಂಗರಾಯ, ಒಳ್ಳೆಯದಾಗುವುದು. ನೀವು ಹೇಳಿದಂತೆ ಭೂಲೋಕಕ್ಕೆ ಹೋಗೋಣ. ಅದಕ್ಕೆ ನಿಮ್ಮ ಆಶೀರ್ವಾದ ಆಗಬೇಕು ಗುರುದೇವ. ಅಮ್ಮ ತಾಯಿ, ಅಣ್ಣ ಚಕ್ಕರಾಯ ಒಬ್ಬನೇ ಬಂದಾನೆಂದು ನೀನು ಚಿಂತೆ ಮಾಡಬೇಡಮ್ಮ. ನಾನು ಡೋಣದ ಕೆರೆಯಲ್ಲಿ ಗುರು ಬೀರಣ್ಣನ ಜೊತೆಲಿ ಇದ್ದೇನೆ. ನಾಳೆ ಸೂರ್ಯ ಉದಯಕ್ಕೆ 12,000 ದಂಡ ಒಡ್ಡಿ ಒಳಗ 7 ಕಡೆ ಹಣದ ನುಡಿಸುತ್ತ ಬಂದು ಡೋಣದ ಕೆರೆಯಲ್ಲಿ ಅಣ್ಣ ಹೋಗಿದ್ರೆ ನಾವು ಗುರು ಶಿಷ್ಯರು ಮೇಲೆ ಬರ್ತೇವಮ್ಮ. ಇದೇನು ವಿಚಿತ್ರ, ಮಗು ಮಾಳಿಂಗರಾಯನ ಆಕಾಶವಾಣಿ ಐತಲ್ಲ. ಕಂದ ಜಕರಾಯ, ಜಕರಾಯ, ತಾಯಿ, ಕಂದ ಜಕರಾಯ, ಮಗು ಮಾಳಿಂಗರಾಯನ ಆಕಾಶವಾಣಿ ಆಗಿದೆ ಕಂದ. ಏನಾಗಿದೆ ತಾಯಿ? ಕಂದ, ಅವನು ಗುರುವಿನಲ್ಲಿ ಕೂಡಿ ಇದ್ದಾನಂತೆ. ಏನು ತಾಯಿ? ತಮ್ಮ ಮಾಳಿಂಗರಾಯ ಗುರುವಿನ ಜೊತೆಯಲ್ಲಿದ್ದಾನೆ? ಹೌದು ಕಂದ. ಅವನ ಹೇಳಿಕೆಯ ಪ್ರಕಾರ ನಾಳೆ ಸೂರ್ಯ ಉದಯಕ್ಕೆ 7 ಕಡೆ ಅನಾಜ 12,000 ದಂಡ ಒಡ್ಡಿ ವಾಲಗ ನುಡಿಸುತ್ತಾ ಗಂಗೆಯ ಪೂಜೆಯನ್ನು ಮಾಡಿ ಗಂಗೆಯ ಕೆರೆಯಲ್ಲಿ ಅನ್ನವನ್ನು ಒಗೆದಿರೆ ಗುರು ಶಿಷ್ಯರು ಮೇಲೆ ಬರ್ತಾರಂತೆ. ಅದೇ ಥರನಾಗಿ ಎಲ್ಲ ಸಜ್ಜವನ್ನು ಮಾಡಿ ಗುರು ಶಿಷ್ಯರನ್ನು ಕರೆದುಕೊಂಡು ಬರಬೇಕು ನೋಡು ಮಗು. ಆಗಲಿ ತಾಯಿ, ನೀವು ಹೇಳಿದಂತೆ ತಮ್ಮ ಮಾಳಿಂಗರಾಯ ಹೇಳಿದಂತೆ ಡೋಣದ ಕೆರೆಗೆ ಹೋಗಿ ಎಲ್ಲ 7 ಕಡೆ ಅನಾಜವನ್ನು ತಯಾರು ಮಾಡಿ 12,000 ದಂಡ ಒಟ್ಟಿ ಒಳಗೆ ನುಡಿಸುತ್ತ ಡೋಣದ ಕೆರೆಗೆ ಆದರೂ ಹೋಗೋ ನಡೀತಾಯಿ. ಆಗಲಿ ಮಗು, ಎಲ್ಲವೂ ಸಜ್ಜೆ ಮಾಡೋಣ. ಆಗಲಿ ತಾಯಿ.
ಶಿವನೇ ನಮ್ಮ ದೇವರ ಬಂದನಿಗೆ ಗುರುವೇ ನಮ್ಮ ದೇವರ ಬಂದನಿಗೆ ಶಿವನೇ ನಮ್ಮ ದೇವರ ಬಂದನಿಗೆ ಗುರುವೇ ನಮ್ಮ ದೇವರ ಬಂದನಿಗೆ ಸ್ವಾಮಿ ನಮ್ಮ ದೇವರ ಬಂದನಿಗೆ ಅಮ್ಮ ತಾಯಿ ಕಂದ ಮಾಳಿಂಗರಾಯ, ನಾನು ಗುರುವಿನ ಜೊತೆಲೆ ಗುರುವಿನ ಭಕ್ತಿಯನ್ನು ಮಾಡುತ್ತಾ ಶಿರಡೋಣ ಮಠಕ್ಕೆ ಹೋಗುತ್ತೇನೆ. ಅಣ್ಣ ಜಕ್ಕರಾಯ ಒಬ್ಬನೇ ಹಾನೆಂದು ನೀನು ಚಿಂತೆ ಮಾಡಬೇಡಮ್ಮ. ಗುರುವಿನ ಜೊತೆಯಲ್ಲಿದ್ದರು ತಾಯಿ ಕಂದ. ಗುರುವಿನ ಜೊತೆಲಿ ಇದ್ದರು ಅಷ್ಟೇ, ತಾಯಿ ತಂದೆ ಜೊತೆಲಿ ಇದ್ದರು ಅಷ್ಟೇ. ಹೌದು ಕಂದ, ನಾನು ಗುರುವಿನ ಸೇವೆ ಮಾಡುತ್ತಾ ಗುರುವಿನ ಜೊತೆಯಲ್ಲಿ ಇರುತ್ತೇನೆ. ಅದಕ್ಕೆ ನಿನ್ನ ಆಶೀರ್ವಾದ ಆಗಬೇಕು ತಾಯಿ. ನಿನಗೆ ಸದಾ ಜಯ ಇರುತ್ತದೆ ಕಂದ. ನೀನು ಗುರುವಿನ ಸೇವೆಯಲ್ಲಿ ಕಾಲ ಕಳೆತಿರು ಮಗು. ಆಗಲಿ ತಾಯಿ, ನಾನು ಹೋಗಿ ಬರುತ್ತೇನೆ. ಕಂದ ಜಕರಾಯ. ಅಮ್ಮ ತಾಯಿ, ಕಂದ ತಮ್ಮ ಮಾಳಿಂಗರಾಯ ಗುರುವಿನ ಜೊತೆಯಲ್ಲಿ ಹೋದರೆ ಹೌದು ಕಂದ. ನಾನು ನನ್ನ ತಂದೆ ಆಜ್ಞೆಯಂತೆ ಗಂಗಿ ದಿಕ್ಕಿನಲ್ಲಿ ಎಣಕಿ ಗ್ರಾಮಕ್ಕೆ ಹೋಗುತ್ತೇನೆ. ಇದಕ್ಕೆ ನಿಮ್ಮ ಆಶೀರ್ವಾದ ಆಗಬೇಕ ತಾಯಿ. ನಿನಗೆ ಸದಾ ಆಶೀರ್ವಾದ ಇರ್ತದೆ ಕಂದ ಜಕರಾಯ. ಅಮ್ಮ ತಂದೆ ತಾಯಿ, ಹೇಳಿದಂತೆ ನೀನು ಗಂಗಿದಡಿಗಾದರೂ ಹೋಗಿ ವಾಸ ಮಾಡು. ಆಗಲಿ ತಾಯಿ, ನಾನು ಹೋಗಿ ಬರುತ್ತೇನೆ. ಕಂದ ಜಕರಾಯ, ಅಮ್ಮ, ಅಕ್ಕನಾದ ಅಮೃತಬಾಯಿ ತಳದಲ್ಲೇ ಉಳಿದಳು. ನಿನ್ನ ತಂದೆ ಅಗಲಿ ಹೋದರು.
ಈಗ ನೀವೇ 2 ಮಕ್ಕಳು ನನ್ನನ್ನು ಬಿಟ್ಟು ಹೊರಟಿರಲಿಲ್ಲ ಮಕ್ಕಳೇ, ಬಿಟ್ಟು ಹೊರಟಿರಲ್ಲ. ಹೌದು ತಾಯಿ. ಕಂದಗಳರ, ನಿಮಗೆ ಗುರು ಸೊನಾರಿಸಿದ್ದ ಬವಳೆ ಶಂಕರನೇ ಕಾಪಾಡಲಿ ಕಂದಗಳರ, ಕಾಪಾಡಲಿ. ಆಗ್ಲಿ ತಾಯಿ, ನಾನು ಹೋಗಿ ಮಕ್ಕಳೇ, ನಿಮಗೆ ಜಯವಾಗಲಿ. ಈಗ ನಾನು ಗುರು ಹೇಳಿದಂತೆ ನನ್ನ ಗುರುವಿನನ್ನು ಹೂವಿನ ದುರುಡಿಯಲ್ಲಿ ಕುಂಡ್ರಿಸಿಕೊಂಡು ನನ್ನ ತಲೆಯ ಮೇಲೆ ಹೊತ್ತಿಕೊಂಡು ಯಾವ ನಮ್ಮ ಟಾಕಳಿ ಗ್ರಾಮದ ಸದ್ಗುರು ಬೀರದೇವರ ಪಟ್ಟದ ಒಡೆಯರಾಗಿರ್ಕಂಥವ್ರು, ಮಾತಾಡುವ ದೇವರ ನಡೆದಾಡುವ ದೇವರು ಅನಿಸ್ಕೊಂಡಿರ್ಕಂಥ ಟಾಕಳಿ ಗ್ರಾಮದ ಬೀರದೇವರ ಗದಿಗೆ ಒಡೆಯರಾಗಿರ್ಕಂಥವ್ರು ಸಿದ್ದು ಪೂಜಾರಿ ಅವರು ಏನೋ ಆಶೀರ್ವಾದ ಮೂಲಕ ಸದ್ಗುರು ಬೀರದೇವರ ಒಂದು ಪಾತ್ರಧಾರಿಯಾಗಿ ಮೇಲಾಗಿ ಸದ್ಗುರು ಬೀರದೇವರ ಚರಿತ್ರೆಯನ್ನು ಹೇಳ್ತಕ್ಕಂಥ ಇಂಗಳಿಗೆ ಬುತ್ತಾಳಿ ಮಾಸ್ತರ್ ಅವರಿಗೆ ಏನೋ ಒಂದು ಜಾಡಿಯನ್ನು ಹಚ್ಚಬೇಕಂತೇಳಿ ಜಾಡಿಯನ್ನು ತೆಗೆದುಕೊಂಡು ಬಂದಿದ್ದಾರೆ. ಅದರ ಸಲುವಾಗಿ ಜರ ಸ್ವಲ್ಪ ತೊಂದರೆ. ಈಗ ನಾನು ಗುರು ಹೇಳಿದಂತೆ ಗುರುವಿನನ್ನು ಹೂವಿನ ದುರುಡಿಯಲ್ಲಿ ಕೂಡಿಸಿಕೊಂಡು ನನ್ನ ತಲೆಯ ಮೇಲೆ ಹೊತ್ತಿಕೊಂಡು ಗುರು ಹೇಳಿರಕಂತ ಸಾಧನ ಹುಡುಕುತ್ತಾ ಹೋಗುತ್ತೇನೆ. ಓಹೋ, ಬಲಿಕೆ ಗಂಗೆ ಹರಿತಿರುವುದು, ಅಡಿಕೆ ಊರ ಇರುವುದು, ಸತ್ತೇರಿ ಗ್ರಾಮ ಶಿರಡೋಣ ಇರುವುದು, ನಂದನವನ ಇರುವುದು, ಪಂಡ್ಯ ಮಹಂಕಳಿ ಗಿಡ ಇರುವುದು. ಗುರು ಹೇಳಿದಂತೆ ಗಿಡದ ತೆಳಗೆ 3 ಕಣ್ಣಿನ ಹೊತ್ತಾದರೂ ಇರುವುದು. ಇದೇ ಒಳ್ಳೆಯ ಸ್ಥಾನ. ನನ್ನ ಗುರು ಹೇಳಿದಂತೆ ಗುರುವಿನನ್ನು ಇಲ್ಲೇ ಇಟ್ಟು ಗುರುವಿನ ಸೇವಾದರೂ ಮಾಡುತ್ತಾ ಕುಳಿತುಕೊಳ್ಳುತ್ತೇನೆ. ಶಂಕರ ಪಾರ್ವತಿ ರಮಣ, ಶಂಕರ ಪಾರ್ವತಿ ರಮಣ. ಶಂಕರ
ಗುರುದೇವ, ನಿಮ್ಮ ಸೇವೆಯನ್ನು ಮಾಡಿ ಮುಗಿಸಿದಂತೆ ಆಯಿತು. ಸೇವೆಯಲ್ಲಿ ಏನಾದರೂ ತಪ್ಪವಾದರೆ ಕ್ಷಮಿಸಬೇಕು ಗುರುದೇವ. ತಥಾಸ್ತು ಮಾಲಿಂಗರಾಯ, ಹೋಗಿ ಬಾ.